ಶ್ರೀ ಹರಿಗುರುಗಳ ಚರಣಕ್ಕೆ ನಮಿಸುತ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಶ್ರೀ ಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ರಾಯರು ಅತಿ ಶೀಘ್ರವಾಗಿ ಒಲಿಬೇಕು ನಿಮಗೆ ಅಂತಂದರೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ರಾಯರ ವಿಚಾರದಲ್ಲಿ ತಿಳಿದುಕೊಂಡಿರಬೇಕು. ಆ ಸಣ್ಣ ವಿಚಾರಗಳು ತಿಳಿದಿದ್ದರೆ ನಮಗೆ ಪೂಜೆಯ ಎಷ್ಟೋ ಫಲಗಳು ಲಭಿಸಿ ಹೋಗುತ್ತೆ. ಮೊದಲನೇದಾಗಿ ನೋಡಿ, ರಾಯರನ್ನ ನಾವು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂತಂದರೆ ಶುದ್ಧವಾದಂತಹ ಮನಸ್ಸಿನಿಂದ ರಾಯರಿದ್ದಾರೆ ಅಂತ ಹೇಳಿ ನಂಬಿ ಅವರನ್ನು ಪೂಜೆ ಮಾಡ್ತಾ ಹೋಗಬೇಕು. ಯಾರೋ ಪೂಜೆ ಮಾಡ್ತಿದ್ದಾರೆ, ಇವತ್ತು ರಾಯರನ್ನ ಪೂಜೆ ಮಾಡುವಂತಹದ್ದು ಪೂರ್ತಿ ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಇವರು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿದ್ದಾರೆ, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬಂದ ತಕ್ಷಣ ರಾಯರದು ವ್ರತ ಮಾಡಿದ ತಕ್ಷಣ ಯಾರಿಗೋ ಒಳ್ಳೇದಾಗ್ಬಿಟ್ಟಿದೆ, ನನಗೂ ಕೂಡ ಒಳ್ಳೇದಾಗ್ಬೋದೇನೋ ಅನ್ನೋ ರೀತಿಯಲ್ಲಿ ಪರೀಕ್ಷೆ ಮಾಡೋ ಥರ ರಾಯರನ್ನ ನಾವು ಪೂಜೆ ಮಾಡಲಿಕ್ಕೆ ಹೊರಟ್ವಿ ಅಂತಂದರೆ ಆ ಪರೀಕ್ಷೆಯಿಂದ ನಾನಾ ತರಹದ ಅಡ್ಡಿ ತೊಂದರೆಗಳು ಉಂಟಾಗುತ್ತೆ. ರಾಯರನ್ನ ಶುದ್ಧವಾದಂತಹ ಮನಸ್ಸಿನಿಂದ ನಂಬಬೇಕು. ನಂಬದಂಥವ್ರನ್ನ ಎಂದಿಗೂ ಕೂಡ ಗುರುಗಳು ಕೈ ಬಿಟ್ಟಂತಹ ಇತಿಹಾಸವಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾವು ಪರೀಕ್ಷೆ ಮಾಡೋ ರೀತಿಯಲ್ಲಿ ರಾಯರನ್ನ ಪೂಜೆ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನು ಮೊದಲು ತಿಳ್ಕೊಳ್ಳಿ. ಇನ್ನು ಎರಡನೇ ಅಂಶ ನಾವೇನು ರಾಯರ ವಿಚಾರದಲ್ಲಿ ತಿಳಿಬೇಕಾಗಿರೋದು ಅಂತಂದರೆ, ರಾಯರ ಪೂಜೆಯನ್ನು ನಾವು ಮಾಡ್ತೀವಿ ಅಂತಂದರೆ ಆಡಂಬರವಾಗಿಯೇ ಮಾಡಬೇಕು ಅಂತ ಏನೂ ಇಲ್ಲ. ಅಂದರೆ ರಾಯರ ಪೂಜೆ ಅಂತಂದರೆ ತುಂಬ ಹೂಗಳನ್ನು ಹಾಕಿ ಅಲಂಕಾರ ಮಾಡಬೇಕು, ತುಂಬ ದೀಪಗಳನ್ನು ಹಚ್ಚಬೇಕು, ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಬೇಕು. ಈ ರೀತಿ ಅಲ್ಲ ರಾಯರ ಪೂಜೆ ಅಂತಂದರೆ. ಆಡಂಬರವಾಗಿ ನಾವು ಮಾಡೋದ್ರಿಂದ ರಾಯರು ನಮಗೆ ಒಲಿಯೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನೂ ಪರಿತ್ಯಾಗ ಮಾಡಿದಂತಹ ಯತಿಗಳು ಅಂದರೆ ಸನ್ಯಾಸಿಗಳು, ಅವರು ಅಲಂಕಾರಕ್ಕೆ ಬೆಲೆ ಕೊಡೋದಿಲ್ಲ. ಅವರು ಒಲಿಯುವಂತಹದ್ದು ನಮ್ಮ ಶುದ್ಧವಾದಂತಹ ಮನಸ್ಸಿಗೆ, ನೀವು ಅವ್ರ ಮೇಲೆ ತೋರುವಂತಹ ಭಕ್ತಿ ಪ್ರೀತಿಗೆ. ಆಡಂಬರ ಅನ್ನುವಂತಹದ್ದು ರಾಯರ ವಿಚಾರದಲ್ಲಿ ಬೇಡ. ಇನ್ನು ಮೂರನೇದು, ಯಾರೆಲ್ಲ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಪ್ರಾರಂಭ ಮಾಡ್ಕೊಂಡಿದ್ದೀರಾ ಅಂತಹ ಹೆಣ್ಮಕ್ಳು ನೋಡಿ, ಆದಷ್ಟು ನೀವು ಪ್ರತಿನಿತ್ಯ ಮದುವೆ ಆಗಿರುವಂತಹವರು ಸೀರೆ ಉಟ್ಕೊಂಡು ಪೂಜೆಯನ್ನು ಮಾಡಿ. ಅದರಲ್ಲೂ ವಿಶೇಷವಾಗಿ ಗುರುವಾರ, ಏಕಾದಶಿ ಉಪವಾಸ ಪೂಜೆಗಳನ್ನು ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಸೀರೆ ಉಟ್ಕೊಂಡು ಕೈಗೆ ಒಂದು 4 ಬಳೆ ಹಾಕ್ಕೊಂಡು, ಹಣೆಗೆ ಕುಂಕುಮ, ಗಂಧ ಅಥವಾ ಗೋಪಿ ಚಂದನ, ಮೂಡಿಗೆ ಒಂದು ಹೂ ಮುಡಿದುಕೊಂಡು ನೀವು ಪೂಜೆಯನ್ನು ಮಾಡುವಂತಹದ್ದು. ರಾಯರಿಗೆ ಹೆಣ್ಮಕ್ಳು ಅಂತಂದರೆ ಬಹಳ ಪ್ರೀತಿ. ಪ್ರತಿಯೊಂದು ಹೆಣ್ಣು ಮಗುವನ್ನು ಕೂಡ ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ರಾಯರು ನೋಡ್ತಾರಂತೆ. ಮಹಾಲಕ್ಷ್ಮಿ ತಾಯಿ ಅಂತಂದರೆ ಹೇಗಿರ್ತಾರೆ? ಕೂದಲೆಲ್ಲ ಬಿಟ್ಕೊಂಡು ಬರೀ ಹಣೆಯಲ್ಲಿ, ಬರೀ ಕೈಯಲ್ಲಿ, ಮಾಂಗಲ್ಯನೂ ತೆಗೆದಿಟ್ಟು ಎಷ್ಟೋ ಸರ್ತಿ ಪೂಜೆ ಮಾಡಿಬಿಡ್ತೀರ. ಇಲ್ಲ ವೆಸ್ಟರ್ನ್ ಡ್ರೆಸ್ಗಳನ್ನ ಹಾಕ್ಕೊಳ್ಳುವಂತಹದ್ದು, ಪ್ಯಾಂಟು ಶರ್ಟ್ಗಳನ್ನ ಹಾಕ್ಕೊಳ್ಳುವಂತಹದ್ದು, ನೈಟಿಗಳಲ್ಲಿ ಪೂಜೆ ಮಾಡುವಂತಹದ್ದು. ಈ ರೀತಿ ನೀವು ಮಾಡಿದ್ರೂ ಒಂದೇ, ಬಿಟ್ಟರೂ ಒಂದೇ. ಖಂಡಿತವಾಗಿ ಈ ರೀತಿ ಬರೀ ಹಣೆಯಲ್ಲಿ, ಬರೀ ಕೈಯಲ್ಲಿ ಪೂಜೆ ಮಾಡಬೇಡಿ. ರಾಯರು ಒಲಿಬೇಕು, ಇನ್ನೂ ಹೆಚ್ಚಿನ ಅನುಗ್ರಹ ಆಗಬೇಕು ಅಂತಂದರೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಹಣೆಗೆ ಇಟ್ಕೊಂಡು, ಬಳೆ, ಹೂ ಎಲ್ಲ ಹಾಕ್ಕೊಂಡು ಪೂಜೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ನೆಕ್ಸ್ಟು 4ನೇ ಅಂಶ, ರಾಯರ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡಿ. ಅಂದರೆ ರಾಯರ ಪೂಜೆಗೆ ಒಂದು ವಿಧಿವಿಧಾನ ಇದೆ. ಅದರಲ್ಲೂ ವಿಶೇಷವಾಗಿ ಗುರುವಾರದ ಪೂಜೆ, ಏಕಾದಶಿಯ ಪೂಜೆಗೆ ಒಂದು ವಿಧಾನ ಇದೆ. ಅದರಂತೆ ಮಾಡಿದಾಗ ರಾಯರು ಬಹಳ ಬೇಗ ಅನುಗ್ರಹವನ್ನು ಮಾಡ್ತಾರೆ. ನಾನು ಈ ಹಿಂದಿನ ವಿಡಿಯೋನಲ್ಲಿ ಪ್ರತಿ ಗುರುವಾರದ ರಾಘವೇಂದ್ರ ಸ್ವಾಮಿ ಪೂಜೆ ಹೇಗಿರಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದರಂತೆ ನೀವು ಗುರುವಾರ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ನೀವೇ ನನಗೆ ಹೇಳ್ತೀರಾ. ನೆಕ್ಸ್ಟು ನೋಡಿ, ಇತ್ತೀಚೆಗೆ ನನಗೆ ಬಂದಂತಹ ಕಮೆಂಟು, ಗುರುವಾರ ನೆಲ ಒರೆಸ್ಬೇಕಾ, ಕೆಲವರೆಲ್ಲ ಒರೆಸ್ಬಾರ್ದು ಅಂತ ಹೇಳ್ತಾರೆ, ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ, ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಕೇಳಿದರು. ಗುರುವಾರ ನೆಲ ಒರೆಸ್ದಲೆ ಅಂದರೆ ನಾವು ಯಾವುದೇ ವಾರದ ದಿವಸ ನೆಲ ಒರೆಸ್ದಲೆ ಪೂಜೆ ಮಾಡಿದ್ರೆ ಅದು ಹೇಗೆ ಭಗವಂತನಿಗೆ ಸಲ್ಲುತ್ತೆ? ಮಡಿಯಿಂದ ನಾವು ಮಾಡಿದ್ದೀವಿ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತಾ? ನೆಲ ಒರೆಸೋದಕ್ಕೂ ಗುರುವಾರದ ಪೂಜೆಗೂ ಏನು ಸಂಬಂಧ? ನೆಲ ಒರೆಸೋದ್ರಿಂದ ಏನು ತೊಂದರೆ ಆಗುತ್ತೆ? ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ವಿಶೇಷವಾಗಿ ನಾವು ಗುರುವಾರ ಪೂಜೆ ಮಾಡಬೇಕು ಅಂತಂದಾಗ ನೀರಿಗೆ ಸ್ವಲ್ಪ, ಅದರಲ್ಲೂ ನೀವು ನಾನ್ ವೆಜ್ ಮನೆಯಲ್ಲಿ ಮಾಡುವಂಥವರಾದರೆ ನೆಲ ಒರೆಸೋ ನೀರಿಗೆ ಗುರುವಾರ ಬೆಳಗ್ಗೆ ಸ್ವಲ್ಪ ಗೋಮೂತ್ರವನ್ನು ಹಾಕ್ಕೊಂಡು ನೆಲ ಒರೆಸಿ ಪೂಜೆ ಮಾಡಿ, ಅದು ಇನ್ನೂ ಒಳ್ಳೆಯದು. ಇಲ್ಲ ನಾವು ನಾನ್ ವೆಜ್ ಮಾಡುವಂಥವರಲ್ಲ ಅಂತಂದರೆ ನೀರಿನಿಂದನಾದರೂ ನೆಲ ಒರೆಸಿನೇ ಪೂಜೆ ಮಾಡಬೇಕು. ತಲೆಗೆ ಸ್ನಾನ
ಗಂಡಸರಾದರೂ ಸರಿ ಹೆಂಗಸರಾದರೂ ಸರಿ. ನೀವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬುಧವಾರ ಸಾಯಂಕಾಲ ಇನ್ನೂ ತಲೆಗೆ ಮಾಡಿದ್ದೆ, ಮತ್ತು ನಾವು ಗುರುವಾರ ಬೆಳಗ್ಗೆ ಇನ್ನೇನು ಮಾಡೋದು ಅಂತ ಹೇಳಿ ಮೈಗೆಲ್ಲ ಸ್ನಾನ ಮಾಡಿಕೊಂಡು ಖಂಡಿತ ಪೂಜೆ ಮಾಡಬೇಡಿ. ತಲೆಗೆ ಸ್ನಾನವನ್ನು ಮಾಡಲೇಬೇಕು ಗುರುವಾರ. ಗುರುವಾರದೊತ್ತು ಅಥವಾ ಯಾವಾಗಲೇ ಆಗಲಿ ನಾವು ರಾಯರಿಗೆ ನೈವೇದ್ಯ ಇಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಮಾಡಿರುವಂತಹದ್ದನ್ನು ಏನನ್ನು ಕೂಡ ನೈವೇದ್ಯ ಇಡಬಾರ್ದು. ಅಂದರೆ ನೀವಾಗೇನೋ ಒಂದು ಒಬ್ಬಟ್ಟಿನ ಸಾರೇ ಮಾಡ್ತೀರ, ಆ ಒಬ್ಬಟ್ಟಿನ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದರೂ ಕೂಡ ಅದು ರಾಯರಿಗೆ ನೈವೇದ್ಯ ಬರೋದಿಲ್ಲ. ಏನನ್ನು ಇಡುವಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ಅದರಲ್ಲಿ ಬಳಸ್ದಲೇ ಮಾಡಬೇಕು. ತುಂಬ ಇದೆ ಪದಾರ್ಥಗಳು ರಾಯರಿಗೆ ನೈವೇದ್ಯವಾಗಿ ಇಡುವಂತಹದ್ದು. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂತೆ ತುಂಬ ಉತ್ತಮವಾದಂತಹ ವಿಚಾರಗಳು ನಿಮಗೆ ಈ ಚಾನಲ್ನಲ್ಲಿ ಸಿಗುತ್ತೆ. ನೆಕ್ಸ್ಟು ರಾಯರಿಗೆ ನೋಡಿ, ಪ್ರತಿ ಗುರುವಾರ ವಸ್ತ್ರವನ್ನು ಹಾಕುವಂತಹ ಅಭ್ಯಾಸವನ್ನೇನಾದರೂ ಇಟ್ಕೊಂಡಿದ್ರೆ ಖಂಡಿತ ಅದನ್ನು ಮಾಡಬಾರ್ದು. ಆದರೆ ಈ ಕಾವಿ ಬಣ್ಣದ್ದೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಂಡು ಫೋಟೋ ಮೇಲೆ ವಿಗ್ರಹದ ಮೇಲೆ ಕಾವಿ ಬಣ್ಣದ ವಸ್ತ್ರ ಅಂದರೆ ಟವಲ್ ಥರ ಏನಾದರೂ ಹೊದಿಸ್ತಾ ಇದ್ದರೆ ಆ ರೀತಿ ಎಲ್ಲ ಮಾಡಬೇಡಿ. ರಾಯರ ವರ್ಧಂತಿ ಆರಾಧನೆಗೆ ಆ ಸಂದರ್ಭದಲ್ಲಿ ನಾವು ವಸ್ತ್ರ ಸಮರ್ಪಣೆ ಮಾಡಿದ್ರೆ ಸಾಕು. ನಾವು ತುಂಬ ಈ ರೀತಿ ಎಲ್ಲ ಮನೆಯಲ್ಲಿ ರಾಯರನ್ನ ತೂಗಿಸೋದಕ್ಕೆ ಸಾಧ್ಯ ಇಲ್ಲ. ಮಾಡಬಾರದ್ದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟು, ಪ್ರತಿ ಗುರುವಾರ ಆದಷ್ಟು ನಿಮ್ಮ ಪೂಜೆ 8 ಗಂಟೆ ಒಳಗಡೆ ಮುಗಿದೋಗಬೇಕು. ಬೇಗ ಎದ್ದು ಪೂಜೆ ಪುನಸ್ಕಾರಕ್ಕೆ ಅಣಿ ಮಾಡಿಕೊಂಡು ಕೊನೆ ಮಹಾಮಂಗಳಾರತಿ ನೈವೇದ್ಯ ಸಮೇತ 8 ಗಂಟೆ ಒಳಗಡೆ ಮುಗಿಬೇಕು. 11 ಗಂಟೆ 12 ಗಂಟೆ ತಿಂಡಿ ತಿಂದು ಊಟ ಎಲ್ಲ ಮಾಡಿ ಯಾವಾಗಂದ್ರೆ ಅವಾಗ ದೀಪ ಹಚ್ಚಿದ್ರೆ ದೀಪ ಹಚ್ಚಿದ್ರು ಒಂದೇ ಬಿಟ್ಟರು ಒಂದೇ. ಇನ್ನು ನೆಕ್ಸ್ಟು, ನೀವೇನು ರಾಯರಿಗೆ ಗುರುವಾರ ಬೆಳಗ್ಗೆ ಅಲಂಕಾರ ಮಾಡಿರ್ತೀರಲ್ವ, ಆದಷ್ಟು 8 ಗಂಟೆ ರಾತ್ರಿ 8 ಗಂಟೆ ಆದಮೇಲೆ ಆ ಹೂಗಳನ್ನೆಲ್ಲ ರಾಯರ ಫೋಟೋ ಮೇಲಿಂದ ತೆಗೆದುಬಿಡಿ. ಆ ಬೆಳಗ್ಗೆವರೆಗೂ ಹಾಗೆ ಬಿಡೋ ಅಂತಹದ್ದು ಬೇಡ. ಕೆಲವರು ಹೇಗೆ ಅಂತಂದರೆ ರಾಯರ ಪೂಜೆ ಅಂತಂದರೆ ಗುರುವಾರ ಮಾತ್ರ ಅಂತ ಹೇಳಿ ಭಾವಿಸುವಂತಹದ್ದು. ಗುರುವಾರ ಪೂಜೆ ಮಾಡಿದ್ರೆ ಮತ್ತೆ 2-3 ದಿವಸ ದೇವ್ರ ಮನೆಗೆ ಹೋಗ್ದಲೇ ರಾಯರ ಫೋಟೋ ಮೇಲೆ ಗುರುವಾರ ಹಾಕಿರುವಂತಹ ಹೂಗಳು ಒಣಗಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗಿ ಒಂದು 3 ದಿನ 4 ದಿನ ಆದರೂ ಅದನ್ನು ತೆಗ್ದಿಲ್ಲ ಅಂತಂದರೆ ನಿಮ್ಮ ಗುರುವಾರದ ಪೂಜೆ ಪುಣ್ಯದ ಫಲ ಅಲ್ಲೇ ನಶಿಸಿ ಹೋಗುತ್ತೆ. ಪ್ರತಿನಿತ್ಯ ಬೆಳಗ್ಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ರಾಯರು ಎದ್ದು ಮಂತ್ರಾಲಯದಲ್ಲಿ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳಲ್ಲಿ ನಿರತರಾಗ್ತಾರಂತೆ. ನಾವು ಅಷ್ಟೊತ್ತಿಗೆಲ್ಲ ಎದ್ದು ಮತ್ತೆ ನಿರ್ಮಾಲ್ಯವನ್ನು ಫೋಟೋ ಮೇಲಿಂದ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿಯೇ ಎಷ್ಟೋ ರಾಯರ ಮಠಗಳಲ್ಲಿ ರಾತ್ರಿ 8 ಗಂಟೆ ನಂತರ ಹೂವಿನ ಅಲಂಕಾರವನ್ನೆಲ್ಲ ತೆಗೆದು ಬಿಡ್ತಾರೆ. ನಾವು ಮನೆಗಳಲ್ಲಿ ಆ ರೀತಿ ಮಾಡುವಂತಹದ್ದೇ ಶ್ರೇಷ್ಠ. ಯಾಕೆಂದರೆ ನಾವು ಅಷ್ಟು ಬೇಗ ಎಲ್ಲ ಎದ್ದು ಬೆಳಗಿನ ಜಾವ ಹೂ ಎಲ್ಲ ಫೋಟೋ ಮೇಲಿಂದ ತೆಗಿಲಿಕ್ಕೆ ಸಾಧ್ಯವಿಲ್ಲ, ಒಂದು 3 ಗಂಟೆ 4 ಗಂಟೆ ಅಷ್ಟರಲ್ಲಿ. ಹೀಗಾಗಿ ರಾತ್ರಿಯೇ ತೆಗೆದುಬಿಡಿ, ಅದೇ ನಮಗೆ ಒಳ್ಳೆಯದು. ಇದೆಲ್ಲ ಸಣ್ಣ ಸಣ್ಣ ಅಂಶಗಳನ್ನು ಅರ್ಥಕೊಂಡು ನಾವು ರಾಯರ ಪೂಜೆ ಮಾಡ್ತಾ ಹೋದರೆ ದಿನೇ 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 ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ರಾಯರು ತೊಡೆದು ಹಾಕಿ ನಮಗೂ ಕೂಡ ಶುಭವನ್ನು ಮಾಡ್ತಾರೆ. ರಾಯರ ವಿಚಾರದಲ್ಲಿ ನಂಬಿಕೆ ಅನ್ನುವಂಥದ್ದಿರಬೇಕು. ಒಂದಷ್ಟು ಕಷ್ಟಗಳು ಎದುರಾದ ತಕ್ಷಣ ಇದೇನು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಯಾಕೋ ಕಷ್ಟ ಕಳೀತಿಲ್ವಲ್ಲ, ರಾಯರು ನಮಗೆ ಒಳ್ಳೇದು ಮಾಡಲಿಲ್ವಾ, ಅಥವಾ ವ್ರತ ಮಾಡಿದೆ ನಮಗೆ ಒಳ್ಳೆಯದಾಗಲಿಲ್ಲ, ಸಂಕಲ್ಪ ಈಡೇರಲಿಲ್ಲ, ಈ ರೀತಿ ಎಲ್ಲ ನೆಗೆಟಿವ್ ಆಗಿ ಮಾತಾಡಬೇಡಿ. ಆ ರೀತಿ ಮಾತುಗಳು ಕೂಡ ನಿಮ್ಮ ಪೂಜೆ ಪುನಸ್ಕಾರದ ಫಲವನ್ನು ತಿಂದು ಹಾಕಿಬಿಡುತ್ತೆ. ಸ್ವಲ್ಪ ದಿವಸ ತಾಳ್ಮೆಯಿಂದ ಕಾಯಿರಿ. ನಿಮ್ಮ ಪೂಜೆಯ ಫಲವನ್ನು ರಾಯರು ಇಟ್ಕೊಳ್ಳೋದಿಲ್ಲ, ಅದಕ್ಕೆ 1ಕ್ಕೆ ದುಪ್ಪಟ್ಟು ನಿಮಗೆ ಹಿಂದಿರುಗಿಸ್ತಾರೆ. ಆ ರೀತಿ ಅಷ್ಟರೊಳಗಡೆ ನಾವು ನೆಗೆಟಿವ್ ಆಗಿ ರಾಯರ ಬಗ್ಗೆ ಮಾತಾಡಬಾರ್ದು. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.